ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ NISM ರಿಸರ್ಚ್ ಅನಲಿಸ್ಟ್ ಸೀರೀಸ್ಗೆ. ಸ್ನೇಹಿತರೆ, ಇವತ್ತಿನ ದಿವಸ ನಾವು NISMನ ಚಾಪ್ಟರ್ 3ಯ ಮೂರನೆಯ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಆ, ಹಿಂದಿನ ವಿಡಿಯೋ ನೋಡಿದಂಗೆ ತುಂಬ ಡಿಟೇಲ್ ಆಗಿ ಕವರ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲೂ ಅದೇ ರೀತಿಯಾಗಿ ಡಿಟೇಲ್ ಆಗಿ ನಾವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಜೊತೆಯಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೆ ನಿಮಗೆ ಫಾರ್ಮುಲಾಸ್ಗಳನ್ನು, ದಯವಿಟ್ಟು ಅದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗ್ಬಿಡಿ. ಪದೇ ಪದೇ ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳಿ, ರಿಪೀಟ್ ಮಾಡ್ತಾ ಬನ್ನಿ. ಯಾಕೆ ಅಂತ ಹೇಳಿದ್ರೆ ನೀವು ರಿಪೀಟ್ ಮಾಡ್ತಾ ಬಂದಂಗೆ ನಿಮಗೆ ಒಂದು ಅದ್ರ ಮೇಲೆ ಹಿಡಿತ ಸಿಗುತ್ತೆ ಸ್ನೇಹಿತರೆ. ನೋಡಿ, ನೀವು ರಿಸರ್ಚ್ ಅನಲಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಈ ಒಂದು ಫಾರ್ಮುಲಾಸ್ನ ನಾವು ಡೇ ಇನ್ ಡೇ ಔಟ್ ಯೂಸ್ ಮಾಡ್ತೀವಿ, ರೈಟ್? ಸೊ ನಾವು ಡೇ ಇನ್ ಆ್ಯಂಡ್ ಡೇ ಔಟ್ ಯೂಸ್ ಮಾಡ್ಬೇಕಾದ್ರೆ, ರಿಪೋರ್ಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೇಕಾದ್ರೆ ಈ ಫಾರ್ಮುಲಾಸ್ಗಳು ನಮಗೆ ತುಂಬಾನೇ ಒಂದು ಅತ್ಯವಶ್ಯಕವಾಗಿರುತ್ತೆ. ಇದು ಹೆಂಗೆ ಅಂತ ಹೇಳಿದ್ರೆ ಸ್ಕೂಲಲ್ಲಿ A+B² ಇರುತ್ತಲ್ಲ, ಹಂಗಿದ್ದಂಗೆ ಇವೆಲ್ಲ, ರೈಟ್? ಸೊ ಅದನ್ನು ನಾವು ಕವರ್ ಮಾಡ್ತಾನೆ ಬರ್ತಾ ಇರ್ತೀವಿ, ಓದ್ತಾನೆ ಬರ್ತಾ ಇರ್ತೀವಿ. ಸೊ ಹಾಗಾಗಿ ಸ್ನೇಹಿತರೆ, ಇದನ್ನ ಅವಾಗವಾಗ ಮೆಲುಕು ಹಾಕ್ತಾ ಬನ್ನಿ. ಎಲ್ಲಾದ್ರೂ ಒಂದು ಕಡೆ ಪೇಪರಲ್ಲಿ ಬರೆದಿಟ್ಕೊಳ್ಳಿ. ಬರೆದಿಟ್ಕೊಂಡ್ಬಿಟ್ಟು ಇದನ್ನು ನೀವು ಕಂಟಿನ್ಯೂಸ್ ಆಗಿ ರೀಡ್ ಮಾಡ್ತಾ ಬನ್ನಿ. ಸೊ ಇದನ್ನ ನೀವು ಪದೇ ಪದೇ ಮೆಲುಕು ಹಾಕ್ತಾ ಬನ್ನಿ, ಅಂದ್ರೆ ರಿವಿಷನ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಕಾನ್ಸೆಪ್ಟಿನ ಜೊತೆಯಲ್ಲಿ ರಿವೈಸ್ ಮಾಡ್ತಾ ಬನ್ನಿ, ರೈಟ್? ಓಕೆ, ಇವಾಗ ನಾವು ಈ ಒಂದು ವಿಡಿಯೋನ ಮುಂದುವರ್ಸೋಣ. ಸೊ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅರ್ನಿಂಗ್ ಅಂತ ಹೇಳಿದ್ರೆ, ನೋಡಿ ನೆನ್ನೆ ದಿವಸನೂ ನಾವು ಒಂದು ಇದನ್ನ ಮಾತಾಡಿದ್ವಿ. ಸೊ ಇವತ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಅರ್ನಿಂಗ್ ಅಂತ ಹೇಳಿದ್ರೆ ಏನು? ಅರ್ನಿಂಗ್ ಆರ್ ದ ಪ್ರಾಫಿಟ್ಸ್ ಇನ್ ದ ಬಿಸ್ನೆಸ್. ಅರ್ನಿಂಗ್ ಅಂದ್ರೆ ಏನು? ಅರ್ನಿಂಗ್ ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಬರುವಂತಹ ಒಂದು ಪ್ರಾಫಿಟ್ಸ್. ನೋಡಿ, ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ಸ್ ಬರಬೇಕು ಅಂತ ಹೇಳಿದ್ರೆ ಇದನ್ನು ನಾವು ಯಾವ ರೀತಿಯಾಗಿ ಕರಿತೀವಿ? ಇದಕ್ಕೆ ಒಂದು ಪರ್ಟಿಕ್ಯುಲರ್ ಆದಂತಹ ಒಂದು ಹೆಸರಿದೆ. ಅದೇನು ಅಂತ ಹೇಳಿದ್ರೆ ಎಬಿಟಾ ಅಂತ ಕರಿತೀವಿ. ಏನಿದು? ಎಬಿಟಾ. ಏನಿದೆ ಎಬಿಟಾ ಅಂತ ಹೇಳಿದ್ರೆ? ಏನು ಹಿಂಗೆಲ್ಲ ಇದೆ ಎಲ್ಲ ಹೆಸರು ಅಂತ ಹೇಳಿದ್ರೆ, ನೋಡಿ, ಎಬಿಟಾ ಅಂತ ಹೇಳಿದ್ರೆ EBITDA. ಸೊ ಇಲ್ಲಿ ಇ ಅಂತ ಹೇಳಿದ್ರೆ ಅರ್ನಿಂಗ್, ಬಿ ಅಂತ ಹೇಳಿದ್ರೆ ಬಿಫೋರ್, ಐ ಅಂತ ಹೇಳಿದ್ರೆ ಇಂಟ್ರೆಸ್ಟ್. ಒಂದು ವೇಳೆ ನೀವು ಸಾಲವನ್ನು ತಗೊಂಡಿದ್ರೆ ಅದ್ರ ಬಡ್ಡಿ ಕಟ್ಟಬೇಕಲ್ಲ, ಅದು ಇಂಟ್ರೆಸ್ಟ್. ಟಿ ಅಂತ ಹೇಳಿದ್ರೆ ಟ್ಯಾಕ್ಸೇಷನ್, ಡಿ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್, ಎ ಅಂತ ಹೇಳಿದ್ರೆ ಅಮೋಟೈಸೇಷನ್. ಫಸ್ಟ್ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಒಂದು ಎಬಿಟಾ ಅನ್ನೋದೇನಿದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಬಿಟಾನ ಅರ್ಥ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಏನಾಗುತ್ತೆ, ಕೊಡಬೇಕಾದವ್ರದ್ದು ಅಮೌಂಟೈಸೇಷನ್ ಅಮೌಂಟ್ ಏನಿರುತ್ತೆ ಅದನ್ನು ಕೊಡ್ತೀರಾ, ಪ್ಲಸ್ ಡಿಪ್ರಿಸಿಯೇಷನ್ ತೆಗಿತೀರಾ. ಆಮೇಲೆ ನಿಮ್ಮ ಹತ್ರ ಉಳಿಯೋದೇನು? ಎಬಿಟ್ ಉಳಿಯುತ್ತೆ. ಏನು ಉಳಿಯುತ್ತೆ? ಎಬಿಟಾ ಇಂದ ಏನು ಬರುತ್ತೆ? ನಮಗೆ ಎಬಿಟ್ ಬರುತ್ತೆ. ಎಬಿಟಾ ಇಂದ ಏನು ಬರುತ್ತೆ ನಮಗೆ? ಎಬಿಟ್ ಬರುತ್ತೆ. ಎಬಿಟ್ ಅಂದ್ರೆ ಏನೇನು? ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಇದರಲ್ಲಿ ನಾವು ಫಸ್ಟ್ ಯಾವುದನ್ನ ತೆಗಿತೀವಿ ನೋಡಿ? ಎಬಿಟಾದಲ್ಲಿ ಮೊದಲು ನಾವು ಡಿಪ್ರಿಸಿಯೇಷನ್ ಮತ್ತೆ ಅಮೋಟೈಸೇಷನ್ ತೆಗೆದ್ವಿ ಅಂತ ಹೇಳಿದ್ರೆ ಎಬಿಟ್ ಉಳಿತು. ಇವಾಗ ಎಬಿಟ್ ಅಲ್ಲಿ ನಾವು ಏನನ್ನ ತೆಗಿಬೇಕು? ಫಸ್ಟು ಎಬಿಟ್ ಅಲ್ಲಿ ನಾವು ಏನನ್ನ ತೆಗಿಬೇಕು? ಇಂಟ್ರೆಸ್ಟ್ ತೆಗಿಬೇಕು, ಟ್ಯಾಕ್ಸ್ ತೆಗಿಬೇಕು. ಸೊ ಇವೆರಡರಲ್ಲಿ ಫಸ್ಟ್ ನಾವು ಇಂಟ್ರೆಸ್ಟ್ ಅನ್ನ ತೆಗಿತೀವಿ. ಫಸ್ಟ್ ಏನನ್ನ ತೆಗಿತೀವಿ ನಾವು? ಇಂಟ್ರೆಸ್ಟ್ ಅನ್ನ ತೆಗಿತೀವಿ. ಯಾರ್ಯಾರಿಗೆ ಸಾಲ, ಯಾರ್ಯಾರ ಹತ್ರ ಸಾಲ ಇಸ್ಕೊಂಡಿದೀವಿ, ಬ್ಯಾಂಕಿಂದ ಸಾಲ ಇದ್ರೆ ಸಾಲ, ಅಥವಾ ಯಾರಾದರೂ ಏಂಜಲ್ ಇನ್ವೆಸ್ಟರ್ಸ್ ಅಥವಾ VC ಕಡೆಯಿಂದ ಸಾಲ ಇತ್ತು ಅಂತ ಹೇಳಿದ್ರೆ ಆ ಸಾಲವನ್ನು ಫಸ್ಟ್ ಅದರ ಬಡ್ಡಿಯನ್ನು ಕೊಡ್ತಕ್ಕಂಥದ್ದು, ಇದಕ್ಕೆ ನಾವೇನಂತ ಕರಿತೀವಿ? ಇಂಟ್ರೆಸ್ಟ್ ಅಂತ ಕರಿತೀವಿ. ಆಮೇಲೆ ಏನು ಅಮೌಂಟ್ ಉಳಿಯುತ್ತೆ ಅಂದ್ರೆ ನಾವೇನು ಒಂದು ಗ್ರಾಸ್ ಅಮೌಂಟ್ ಅಂತ ಏನು ಕರಿತೀವಿ, ಒಂದು ಗ್ರಾಸ್ ಪ್ರಾಫಿಟ್. ಈ ಗ್ರಾಸ್ ಪ್ರಾಫಿಟ್ ಅಂದ್ರೆ ಏನು? ಇದರಿಂದ ಟ್ಯಾಕ್ಸ್ ಒಂದು ಕೊಡ್ಬೇಕು ನಾವು. ಸೊ ಇದು ಏನಾಗುತ್ತೆ, ಇದು ಇದರಲ್ಲಿ ನಾವು ಏನನ್ನ ತೆಗಿಬೇಕು? ನೆಕ್ಸ್ಟು ಟ್ಯಾಕ್ಸ್ ಅನ್ನ ತೆಗಿಬೇಕು. ಅಂದ್ರೆ ಎಬಿಟ್ ಅಲ್ಲಿ ಮೊದಲು ನಾವು ಇಂಟ್ರೆಸ್ಟ್ ಅನ್ನ ತೆಗಿತೀವಿ, ಆಮೇಲೆ ಏನನ್ನ ತೆಗಿತೀವಿ ನಾವು? ಟ್ಯಾಕ್ಸಸ್ ಅನ್ನ ತೆಗಿತೀವಿ. ಇವೆರಡನ್ನ ತೆಗೆದಾಗ ಏನಾಗುತ್ತೆ? ಉಳಿದಿರ್ತಕ್ಕಂಥ ಅಮೌಂಟ್ ನಮಗೆ ನೆಟ್ ಪ್ರಾಫಿಟ್ ಉಳಿಯುತ್ತೆ. ಇದು ನಮಗೆ ನೆಟ್ ಪ್ರಾಫಿಟ್ ಉಳಿಯುತ್ತೆ. ಇದನ್ನ
ಪ್ಯಾಟ್ ಅಂತಾನು ಕರೀತಾರೆ. ಏನಂತ ಕರೀತಾರೆ? ಪ್ಯಾಟ್. ಪ್ಯಾಟ್ ಅಂದ್ರೆ ಏನು? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಎಬಿಟ್ ಅಂದ್ರೆ ಏನು? ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಪ್ಯಾಟ್ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ನ ಕೊಟ್ಟು ಟ್ಯಾಕ್ಸ್ ನ ಕೊಟ್ಟಾಗಿ ಉಳಿದಿರ್ತಕ್ಕಂಥ ಅಮೌಂಟ್ ಏನಿರುತ್ತೆ ಇದನ್ನ ನಾವು ಪ್ಯಾಟ್ ಅಂತ ಕರಿತೀವಿ. ರೈಟ್. ಫಸ್ಟ್ ಎಬಿಟಾ ಬರುತ್ತೆ. ಎಬಿಟಾದಲ್ಲಿ ಏನ್ ಮಾಡ್ತೀವಿ ನಾವು? ಇಂಟ್ರೆಸ್ಟ್ ಅನ್ನ ತೆಗಿತೀವಿ, ಡಿಪ್ರಿಸಿಯೇಷನ್ ತೆಗಿತೀವಿ, ಅಮೋಟೈಸೇಷನ್ ಅನ್ನ ತೆಗಿತೀವಿ. ಈ ಉಳಿದಿರೋ ವ್ಯಾಲ್ಯೂಗೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ, ಆಮೇಲೆ ನಮಗೆ ಪ್ಯಾಟ್ ಸಿಗತ್ತೆ. ಕ್ಲಿಯರ್? ಓಕೆ. ಬನ್ನಿ ಇವಾಗ ಡಾಕ್ಯುಮೆಂಟ್ ಏನನ್ನ ಹೇಳುತ್ತೆ ನೋಡ್ಕೊಂಬರೋಣ. Earnings can be defined at various levels. Example, a net profit or the profits are available to the equity owners. Net profits are the profits available to the equity owners. Earning before and tax, earning before interest and tax, that which is called as an EBIT. Earning before interest and tax, this is called as an EBIT, are available to serve both equity and debt holders. EBIT ಇಂದ ಏನಾಗತ್ತೆ? ಡೆಟ್ ಹೋಲ್ಡರ್ಸ್ಗೆ ನಾವೇನು ಬಾಂಡ್ಸ್ಗಳನ್ನ ಇಶ್ಯೂ ಮಾಡಿ ಸಾಲವನ್ನು ತಗೊಂಡಿರ್ತೀವಿ, ಆ ಸಾಲವನ್ನು ರೀಪೇಮೆಂಟ್ ಮಾಡಬೇಕು ಅಂತ ಹೇಳಿದಾಗ ಎಬಿಟ್ ಇಂದ ಅದನ್ನು ರೀಪೇಮೆಂಟ್ ಮಾಡ್ತೀವಿ. ರೀಪೇಮೆಂಟ್ ಮಾಡಾದ್ಮೇಲೆ ನಾವೇನು ಮಾಡ್ತೀವಿ? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅಂದರೆ ಒಂದು ಟ್ಯಾಕ್ಸನ್ನು ಕಟ್ಟಬೇಕು. ರೈಟ್. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋಟೈಸೇಷನ್ ಈಸ್ ಕಾಲ್ಡ್ ಎಸ್ ಅನ್ ಎಬಿಟಾ. ಫಸ್ಟ್ ಏನು ಬರುತ್ತೆ ನಮಗೆ? ಎಬಿಟಾ ಬರುತ್ತೆ. ಎಬಿಟಾದಿಂದ ಎಬಿಟ್ ಬರುತ್ತೆ. ಎಬಿಟ್ ಇಂದ ಪ್ಯಾಟ್ ಬರುತ್ತೆ. ಪ್ಯಾಟ್ ಅಂತ ಹೇಳಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ನೆಟ್ ಪ್ರಾಫಿಟ್. ಅಲ್ವಾ? ಓಕೆ. ಇಟ್ ಈಸ್ ಅರ್ನಿಂಗ್ ಅವೈಲೇಬಲ್ ಟು ಅ ಬಿಸ್ನೆಸ್ ವಿತ್ ಟು ರಿಪ್ಲೇಸ್ ಇಟ್ಸ್ ಅಸೆಟ್ಸ್ ಓವರ್ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಟು ಸರ್ವ್ ಬೋತ್ ಈಕ್ವಿಟಿ ಆ್ಯಂಡ್ ಡೆಟ್ ಹೋಲ್ಡರ್ಸ್. ಅರ್ನಿಂಗ್ ಆಫ್ ಅ ಪ್ರೀವಿಯಸ್ ಇಯರ್ ಈಸ್ ಕಾಲ್ಡ್ ಎಸ್ ಅನ್ ಹಿಸ್ಟಾರಿಕಲ್ ಅರ್ನಿಂಗ್. ಈ ವರ್ಷದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾಗುತ್ತೆ? ಅದು ನಮ್ಮ ಆನ್ಯುವಲ್ ರಿಪೋರ್ಟ್ಸ್ ಅಲ್ಲಿ ಬರುತ್ತೆ. ಹಿಂದಿನ ವರ್ಷದ ಏನು ನಮ್ಮ ರಿಟರ್ನ್ಸ್ ಬಂದಿತ್ತು ಅವನ್ನ ನಾವು ಏನಂತ ಕರಿತೀವಿ? ಹಿಸ್ಟಾರಿಕಲ್ ಅರ್ನಿಂಗ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹಿಸ್ಟಾರಿಕಲ್ ಅರ್ನಿಂಗ್ಸ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಹಿಸ್ಟಾರಿಕಲ್ ಅರ್ನಿಂಗ್ಸ್? ಫ್ಯೂಚರ್ ಅರ್ನಿಂಗ್ಸ್, ದ ಅರ್ನಿಂಗ್ಸ್ ಫಾರ್ 25 FY 25-26 ಆರ್ 24-25 ಆರ್ 23-24. ಹಿಸ್ಟಾರಿಕಲ್ ಅರ್ನಿಂಗ್ ಅಂದ್ರೆ ಹಿಂದಿನ, ಅಂದ್ರೆ 23-24 ಏನಾಗುತ್ತೆ ನಮಗೆ? ಹಿಸ್ಟಾರಿಕಲ್ ಅರ್ನಿಂಗ್ ಆಗತ್ತೆ. ಅಲ್ವಾ? ಇನ್ನು ಅದೇ ರೀತಿ ಟ್ರೇಲಿಂಗ್ ಅರ್ನಿಂಗ್ ಅಂದ್ರೆ ಏನು? ಟ್ರೇಲಿಂಗ್ ಅರ್ನಿಂಗ್ ರೆಫರ್ಸ್ ಟು ಅನ್ ಲಾಸ್ಟ್ 4 ಕ್ವಾರ್ಟರ್ಸ್. ಟ್ರೇಲಿಂಗ್ ಅರ್ನಿಂಗ್ ಅಂತ ಹೇಳಿದ್ರೆ ಈ ಒಂದು ವರ್ಷದ ಹಂತ ಹಂತವಾಗಿ 12 ತಿಂಗಳದು ಅಥವಾ 4 ಕ್ವಾರ್ಟರ್ಗಳದು ಬ್ರೇಕಪ್ನ ನಾವು ಏನು ತಗೊಂತೀವಿ ಅದನ್ನು ನಾವು ಟ್ರೇಲಿಂಗ್ ಅರ್ನಿಂಗ್ ಅಂತ ಕರಿತೀವಿ. ಮೊದಲನೇ ಕ್ವಾರ್ಟರ್ಲಿ ಎಷ್ಟು? 100 ರೂಪಾಯಿ ಬಂತಾ? ಓಕೆ. ಎರಡನೇ ಕ್ವಾರ್ಟರ್ಲಿ 50 ರೂಪಾಯಿ ಬಂತಾ? 150 ರೂಪಾಯಿ ಆಯಿತು. ಮೂರನೇ ಕ್ವಾರ್ಟರ್ಲಿ 200 ರೂಪಾಯಿ ಬಂತಾ? ಓಕೆ. 200 ಒಂದು 300, 350 ರೂಪಾಯಿ ಆಯಿತು. ನಾಲ್ಕನೇ ಕ್ವಾರ್ಟರ್ಲಿ 100 ರೂಪಾಯಿ ಮೈನಸ್ ಆಯ್ತಾ? 250. ಸೊ ಟೋಟಲ್ ಏನಾಯ್ತು ಇಲ್ಲಿ? ಈ ರೀತಿಯಾಗಿ ವರ್ಕ್ ಆಗ್ತಕ್ಕಂತಹದ್ದು. ರೈಟ್. ಇದನ್ನ ನಾವು ಏನಂತ ಕರಿತೀವಿ? ಟ್ರೇಲಿಂಗ್ ಅರ್ನಿಂಗ್ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಇವಾಗ ನಾವು ಫ್ಯೂಚರಿನ ಅರ್ನಿಂಗ್ಸ್ ಅಂತ ಹೇಳಿದ್ರೆ, ಮುಂದೆ ಬರುವಂತಹ ಅರ್ನಿಂಗ್ಸ್ ಅಂತ ಹೇಳಿದ್ರೆ ಏನು? ನೋಡಿ, ಈ ವರ್ಷ ನಾವು ಒಂದು 100 ರೂಪಾಯಿ ದುಡಿದಿದ್ದೀವಿ. ಮುಂದಿನ ವರ್ಷ ನಾವು ಒಂದು 200 ರೂಪಾಯಿ ಅಥವಾ ಒಂದು 250 ರೂಪಾಯಿ ದುಡಿತೀವಿ. ಯಾವ ಆಧಾರದ ಮೇಲೆ ದುಡಿತೀವಿ ಅಂತ ಇದನ್ನೇನು ನಾವು ಅರ್ನಿಂಗ್ಸನ್ನು ನಾವೇನು ಲೆಕ್ಕ ಹಾಕ್ತೀವಲ್ಲ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಫಾರ್ವರ್ಡ್ ಅರ್ನಿಂಗ್ಸ್ ಅಂತ ಹೇಳಿದ್ರೆ, ಸರ್ ಇದೇ ನಾವು ಫೋರ್ಕಾಸ್ಟಿಂಗ್ ಮಾಡ್ತಾ ಇದ್ದೀವಾ ಅಂತ ಹೇಳಿದ್ರೆ, ಎಸ್, ಕೈಂಡ್ ಆಫ್ ಅ ಫೋರ್ಕಾಸ್ಟಿಂಗ್. ಓಕೆ. ರನ್ವೇ ಅಂತ ಹೇಳ್ತೀವಿ, ಅದು ಏನು ನಡೀತಾ ಇದೆ, ಪ್ರೊಜೆಕ್ಷನ್ ಏನಿದೆ, ಮುಂದಿನ ವರ್ಷಕ್ಕೆ ಏನು ಪ್ರೊಜೆಕ್ಷನ್ಸ್ ಇದೆ ಅಂತ ಹೇಳಿದ್ರೆ, ಇಟ್ಸ್ ಅ ನಥಿಂಗ್ ಬಟ್ ಅ ಫ್ಯೂಚರ್ ಅರ್ನಿಂಗ್ ಪಾಸಿಬಿಲಿಟೀಸ್. ಇಟ್ಸ್ ವಿಚ್ ಇಸ್ ನಥಿಂಗ್ ಬಟ್ ಅ ಫೋರ್ಕಾಸ್ಟಿಂಗ್. ಇನ್ನು ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಅರ್ನಿಂಗ್ ಪರ್ ಶೇರ್. ಏನಿದೆ ಅರ್ನಿಂಗ್ ಪರ್ ಶೇರ್ ಅಂದ್ರೆ ಏನು? ಕಮೆಂಟ್ ಸೆಕ್ಷನ್ ಹೇಳಿ, ಅರ್ನಿಂಗ್ಸ್ ಪರ್ ಶೇರ್ ಅಂದ್ರೆ ಏನು? ನೀವೇ ಹೇಳ್ಬಿಡಿ ಅಂತೀರಾ? ಬನ್ನಿ ಹೇಳೋಣ ಹಂಗಂದ್ರೆ.
ಒಂದು ಶೇರಿಗೆ ಎಷ್ಟು ರೂಪಾಯಿ ಆದಾಯ ಆಯಿತು, ಇದನ್ನ ಹೇಳ್ತಕ್ಕಂಥದ್ದು ಅರ್ನಿಂಗ್ ಪರ್ ಶೇರ್. ಇದಕ್ಕೆ ಫಾರ್ಮುಲಾನು ಇದೆ ಸ್ನೇಹಿತರೆ, ಅದನ್ನು ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಇಷ್ಟೊಂದು ಫಾರ್ಮುಲಾ ಸರ್, ಇದನ್ನ ಹೆಂಗ್ ನೆನ್ಪಿಟ್ಕೋಬೇಕು? ನೋ ವರೀಸ್, ನಾವಿದೀವಿ, ಹೇಳ್ಕೊಡ್ತೀವಿ, ಬನ್ನಿ. ನೆಟ್ ಪ್ರಾಫಿಟ್ಸ್ ಆಫ್ ದ ಕಂಪನಿ ಬಿಲಾಂಗ್ ಟು ಅ ಶೇರ್ ಹೋಲ್ಡರ್ಸ್. ಎಸ್, ಕಂಪನಿಯ ನೆಟ್ ಪ್ರಾಫಿಟ್ ಏನಿರುತ್ತೆ ಅದು ಶೇರ್ ಹೋಲ್ಡರ್ಸಿಗೆ ಬಿಲಾಂಗ್ ಆಗುತ್ತೆ. ಶೇರ್ ಹೋಲ್ಡರ್ ಅಂತ ಹೇಳಿದ್ರೆ ನೋಡಿ, ಒಂದು ದೊಡ್ಡ ದೊಡ್ಡ ಕಂಪ್ನಿಗಳು ತಗೊಂಡ್ರೆ ಕೆಲವೊಬ್ರ ಹತ್ರ 1 ಶೇರ್ ಇರುತ್ತೆ, ಕೆಲವೊಬ್ರ ಹತ್ರ 100 ಶೇರ್ ಇರುತ್ತೆ, ಕೆಲವೊಬ್ರ ಹತ್ರ ಲಕ್ಷ ಇರುತ್ತೆ, ಕೆಲವೊಬ್ರ ಹತ್ರ ಕೋಟಿ ಶೇರ್ಸ್ ಇರುತ್ತೆ. ರೈಟ್, ಇಟ್ ಕ್ಯಾನ್ ಬಿ ಫ್ರಮ್ 1 to crores. ರೈಟ್, ಯಾವ ರೀತಿಯಾಗಿ ಅರ್ನಿಂಗ್ ಹೋಗುತ್ತೆ ಅಂತ ಹೇಳಿದ್ರೆ, ಒಂದು ಶೇರಿಗೆ ಎಷ್ಟು ಆದಾಯ ಬಂದಿದೆ ಅಂತ ನಾವು ಲೆಕ್ಕ ಹಾಕ್ತೀವಿ. ರೈಟ್, ಡಿವಿಡೆಂಡ್ ಪೇಔಟ್ ಅದು ಆಮೇಲೆ. ಡಿವಿಡೆಂಡ್ ಪೇಔಟ್ ಎಷ್ಟಾಗುತ್ತೆ, ಡಿವಿಡೆಂಡ್ ರಿಟೆನ್ಷನ್ ಎಷ್ಟಾಗುತ್ತೆ, ದಟ್ ಇಸ್ ಡಿಫ್ರೆಂಟ್ ಕಾನ್ಸೆಪ್ಟ್. ಬಟ್ ಇಲ್ಲಿ ಒಂದು ಶೇರಿನ ಮೊತ್ತಕ್ಕೆ ಕಂಪನಿ ಎಷ್ಟು ಲಾಭವನ್ನ ಮಾಡಿದೆ ಅನ್ನುವ ಒಂದು ಲೆಕ್ಕಾಚಾರ. ಓಕೆ, ಅರ್ನಿಂಗ್ ಪರ್ ಶೇರ್ ಇಸ್ ದ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. It indicates the amount of profit that a company has earned every share it has issued. ಹೌದಾ, ನಾನು ಆಲ್ರೆಡಿ ಹೇಳಿದೆ. ಸೊ ನಾವು ಇವಾಗ ಅರ್ನಿಂಗ್ ಪರ್ ಶೇರ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ನೋಡಿ, ಆವಾಗಲೇ ನಾವು ಏನು ಮಾಡಿದ್ವಿ, ಈಕ್ವಿಟಿಯನ್ನು ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾವನ್ನು ತಿಳ್ಕೊಂಡ್ವಿ. ಅದಾದಮೇಲೆ ಬುಕ್ ವ್ಯಾಲ್ಯೂವನ್ನು ಯಾವ ರೀತಿ ನೋಡ್ತೀವಿ ನಾವು, ರೈಟ್? ಬುಕ್ ವ್ಯಾಲ್ಯೂ ಪರ್ ಶೇರ್ನ ನಾವು ಯಾವ ರೀತಿ ತೆಗಿತೀವಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನು ಯಾವ ರೀತಿ ಫಾರ್ಮುಲಾ ಯೂಸ್ ಮಾಡ್ತೀವಿ, ಇದನ್ನೆಲ್ಲ ನೋಡಿದ್ವಿ. ಇದು ಅಷ್ಟೇ, ತುಂಬ ಸರಳವಾಗಿ ಹೇಳ್ಕೊಡ್ತೀನಿ ನೋಡಿ. ಅರ್ನಿಂಗ್ ಪರ್ ಶೇರ್ದು ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಅರ್ನಿಂಗ್ ಪರ್ ಶೇರ್, EPS. ಇದರಲ್ಲಿ 2 ವಿಷಯಗಳಿದೆ. ಮೊದಲನೇದೇನು, ಅರ್ನಿಂಗ್. ಆನ್ಸರ್ ಏನಿದೆಯಲ್ಲ, ಇದು ಈ ಫಾರ್ಮುಲಾದಲ್ಲೇ, ಈ ವರ್ಡಿನ ಹೆಸರಲ್ಲೇ ಫಾರ್ಮುಲಾ ಇದೆ. ಅರ್ನಿಂಗ್ ಅಂತ ಹೇಳಿದ್ರೆ ಏನು, ಪ್ರಾಫಿಟ್. ಅರ್ನಿಂಗ್ ಅಂದ್ರೆ ಏನು, ಪ್ರಾಫಿಟ್. ಯಾವ ಪ್ರಾಫಿಟ್ಟು? ಟ್ರೇಲಿಂಗ್ ಪ್ರಾಫಿಟಾ? ಇಲ್ಲ ತಾನೆ, ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್. ನೆಕ್ಸ್ಟ್, ಶೇರ್ ಅಂದ್ರೆ ಏನು, ಈಕ್ವಿಟಿ. ಇದೇ ಫಾರ್ಮುಲಾ EPSಗೆ. ಅರ್ನಿಂಗ್ ಪರ್ ಶೇರ್ಗೆ ಫಾರ್ಮುಲಾ ಏನು, ಅರ್ನಿಂಗ್ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್, ಶೇರ್ ಅಂತ ಹೇಳಿದ್ರೆ ಈಕ್ವಿಟಿ. ರೈಟ್, ಇದನ್ನ ನಾವು ಅರ್ನಿಂಗ್ ಪರ್ ಶೇರ್ ಅಂತ ಕರಿತೀವಿ. ಇವಾಗ ಉದಾಹರಣೆಗೆ ಕಂಪನಿ ಒಂದು 3,000 ಲಾಭ ಮಾಡ್ತು, ಸರಿನಾ? 3,000 ಲಾಭ ಮಾಡ್ತು ಅಂದ್ರೆ ಕಂಪನಿಯಲ್ಲಿ ಒಂದು 6,000 ಶೇರ್ ಇದಾವೆ. ಕೆಲವ್ರ ಹತ್ರ 1, ಕೆಲವ್ರ ಹತ್ರ 10, ಹಿಂಗೆ ಒಟ್ಟು ಟೋಟಲ್ ಶೇರ್ಸ್ ಎಷ್ಟಿದೆ ನಂದು, 6,000 ಇದೆ. ಟ್ಯಾಕ್ಸ್ ಗೀಕ್ಸ್ ಎಲ್ಲ ಕಟ್ ಆದ್ಮೇಲೆ ನನಗೆ 3,000 ಪ್ರಾಫಿಟ್ ಉಳಿಯುತ್ತೆ. ಸೊ ಇವಾಗ ಅರ್ನಿಂಗ್ ಪರ್ ಶೇರ್ ಎಷ್ಟಾಯ್ತು, 3,000 ಡಿವೈಡೆಡ್ ಬೈ 6,000 ಅಂದ್ರೆ ಎಷ್ಟಾಯ್ತು, 0.5 rupees. ಏನಿದ್ರ ಅರ್ಥ, 8 ಸಿಕ್ತು. ಒಂದು ಶೇರಿಗೆ 8 ಲಾಭ ಸಿಕ್ತು, 50 ಪೈಸಾ ಲಾಭ ಸಿಕ್ತು. ಬನ್ನಿ, ಇಲ್ಲೇನೇ ಹೇಳ್ತಾರೆ, ಇನ್ನೊಂದು ಬೇರೆ ಫಾರ್ಮುಲಾನು ಇದೆ, ಅದನ್ನ ಟೈಮ್ ಬಂದಾಗ ಕಲಿಯೋಣ. ಏನಿದೆ EPS ಇನ್ ಫಾರ್ಮುಲಾ, ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್. ಕರೆಕ್ಟಾ? ಸೇಮ್ ಅದೇ ತಾನೆ. EPS ಅಂದ್ರೆ ಏನು, ಅರ್ನಿಂಗ್ ಅಂದ್ರೆ ಏನು, ಏನಾದ್ರೂ ಅರ್ನ್ ಆಗುತ್ತೆ ನಮಗೆ. ಲಾಸ್ ಆದ್ರೆ ಅರ್ನ್ ಆಗುತ್ತಾ, ಪ್ರಾಫಿಟ್ ಬಂದ್ರೆ ಅರ್ನ್ ಆಗುತ್ತಾ? ಎಕ್ಸಾಕ್ಟ್ಲಿ, ಪ್ರಾಫಿಟ್ ಬಂದ್ರೆ ಅರ್ನ್ ಆಗುತ್ತೆ. ಶೇರ್ಸ್, ಪ್ರಾಫಿಟ್ನ ಶೇರ್ಸ್ ಇಂದ ಡಿವೈಡ್ ಮಾಡಿದ್ರೆ EPS. ನೋಡಿ, ಇಲ್ಲಿ ಫಾರ್ಮುಲಾ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಫಾರ್ ಅ ಕಂಪನಿ ವಿತ್ ನೆಟ್ ಪ್ರಾಫಿಟ್ ಆಫ್ 10 lakh ಅಂಡ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇಸ್ 2 lakh. 10,000 ಲಾಭ, 2 ಲಕ್ಷ, 10 ಲಕ್ಷ ಲಾಭ, 2 ಲಕ್ಷ ಶೇರ್ ಹೋಲ್ಡರ್ಸ್ ಇದ್ದಾರೆ. ಸೊ ಇದನ್ನ ನಾವು ವ್ಯಾಲ್ಯೂನ ಹೆಂಗ್ ತೆಗಿತೀವಿ, 10 ಲಕ್ಷ ಡಿವೈಡೆಡ್ ಬೈ 2, 2 5 ಅಂದ್ರೆ ಒಂದು ಶೇರಿನ ಹಿಂದೆ 5 ರೂಪಾಯಿ ಲಾಭ ಆಗಿದೆ.
The higher EPS shows higher profitability and better earnings for the shareholders and will be preferred over shares of companies with a lower EPS. ಇವಾಗ ನಿಮ್ಮ ಹತ್ರ ಎರಡು ಕಂಪನಿ ನೀವು ಅನಲೈಸ್ ಮಾಡೋಕೆ ಕುತ್ಕೊಂತೀರ. ಫಾರ್ ಎಕ್ಸಾಂಪಲ್ ನೋಡಿ, ಒಬ್ಬ ರಿಸರ್ಚ್ ಅನಲಿಸ್ಟ್ನ ಕೆಲಸ ಏನು, ಅನಲೈಸ್ ಮಾಡಬೇಕಾದ್ರೆ ಮೂರು ಕಾನ್ಸೆಪ್ಟ್ಗಳನ್ನು ನಾವು ತೆಗಿತೀವಿ. ಏನೇನು? ಮೊದಲನೇದಾಗಿ ಎಕನಾಮಿ, ಎರಡನೇದಾಗಿ ಇಂಡಸ್ಟ್ರಿ, ಮೂರನೇದಾಗಿ ಕಂಪನಿ. ಈ ರೀತಿಯಾಗಿ ಅಪ್ರೋಚನ್ನು ಮಾಡಿದ್ರೆ ನಾವು ಟಾಪ್ ಟು ಬಾಟಮ್ ಅಪ್ರೋಚ್ ಅಂತ ಕರಿತೀವಿ. ಅದೇ ಫಸ್ಟ್ ನಾವು ಕಂಪ್ನಿನ ಅನಲೈಸ್ ಮಾಡಿ, ಆಮೇಲೆ ಇಂಡಸ್ಟ್ರಿನ ಅನಲೈಸ್ ಮಾಡಿ, ಆಮೇಲೆ ಎಕನಾಮಿನ ಅನಲೈಸ್ ಮಾಡಿದ್ರೆ ಇದನ್ನು ನಾವು ಬಾಟಮ್ ಅಪ್ ಅಪ್ರೋಚ್ ಅಂತ ಕರಿತೀವಿ. ಹೌದಾ? ಸೊ ಇಲ್ಲೇನಾಗತ್ತೆ, ನಾನು ಕಂಪ್ನಿ ಬಗ್ಗೆ ಏನೋ ತೆಗೆದೆ. ಇವಾಗ ನನ್ನ ಹತ್ರ ನಾನು ಏನು ಮಾಡ್ತೀನಿ, ಎರಡು ಮೂರು ಕಂಪ್ನಿಗಳನ್ನು ಲಿಸ್ಟ್ ಮಾಡಿ ಇಟ್ಕೊತೀನಿ. ಆ ಎರಡು ಮೂರು ಎಫ್ ಎಮ್ ಸಿ ಜಿಲಿ ಒಂದು ಎರಡು ಮೂರು ಕಂಪ್ನಿಗಳಿರುತ್ತೆ. ಆ ಎರಡು ಮೂರು ಕಂಪ್ನಿಯಲ್ಲಿ ನಾನು ಯಾವ ಕಂಪ್ನಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಅವಾಗ ನಾವೇನು ಮಾಡ್ತಾ ಇರ್ತೀವಿ, ಎರಡು ಮೂರು ಕಂಪ್ನಿಗಳನ್ನು, ಒಂದೇ ಇಂಡಸ್ಟ್ರಿಯ ಎರಡು ಮೂರು ಕಂಪ್ನಿಗಳನ್ನು ನಾವು ನೋಡ್ತಾ ಇರ್ತೀವಿ. ಹೌದಾ? ಅವಾಗ ಯಾವ ಕಂಪನಿಯ ಇ ಪಿ ಎಸ್ ಜಾಸ್ತಿ ಇರುತ್ತೆ ಅದನ್ನು ನಾವು ಸಜೆಸ್ಟ್ ಮಾಡ್ಕೊಳ್ತೀವಿ. ರೈಟ್? ಓಕೆ. ಇನ್ನು ಡಿವಿಡೆಂಡ್ ಪರ್ ಶೇರ್ ಅಂದರೆ ಏನು ನೋಡಿ. ಇವಾಗ ನಾವು ಏನು ಮಾಡಿದ್ವಿ, ಲಾಭ ಒಂದು ಶೇರಿಗೆ ಎಷ್ಟು ಲಾಭ ಬಂತು ನೋಡಿದ್ವಿ. ಲಾಭ ಬಂದಾದ್ಮೇಲೆ ಏನು ಮಾಡ್ಬೇಕು, ಅದನ್ನು ಲಾಭ ಹಂಚ್ಕೋಬೇಕು ತಾನೆ. ಲಾಭ ಮಾರ್ಕೆಟಲ್ಲಿ ಲಾಭ ಹಂಚುವಿಕೆಯನ್ನು ಏನಂತ ಕರೀತಾರೆ? ಡಿವಿಡೆಂಡ್ ಪೇಔಟ್ ಅಂತ ಕರೀತಾರೆ. ಒಂದು ಶೇರಿಗೆ 5 ರೂಪಾಯಿ ಲಾಭ ಆದರೆ ಇದನ್ನ ಡಿವಿಡೆಂಡ್ ಎಷ್ಟು ಬರ್ತಾ ಇದೆ ನನಗೆ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಈಗ 5 ರೂಪಾಯಿ ಇದೆ, 5 ರೂಪಾಯಿದಲ್ಲಿ ಏನಾಗುತ್ತೆ, ಒಂದು ಡಿವಿಡೆಂಡ್ ಪೇಔಟ್ ಆಗುತ್ತೆ. 5 ರೂಪಾಯಿದಲ್ಲಿ 2 ರೂಪಾಯಿ ಡಿವಿಡೆಂಡ್ ಪೇಔಟ್ ಆಯಿತು ಅಂತ ಇಟ್ಕೊಳ್ಳೋಣ. ಸರಿನಾ? ಡಿವಿಡೆಂಡ್ ಪೇಔಟ್ ಯಾವುದ್ರ ಮೇಲೆ ಆಗುತ್ತೆ? ಫೇಸ್ ವ್ಯಾಲ್ಯೂ ಮೇಲೆ ಡಿವಿಡೆಂಡ್ ಪೇಔಟ್ ಆಗುತ್ತೆ. ಅವಾಗ ಏನಾಗುತ್ತೆ ನನಗೆ, ಡಿವಿಡೆಂಡ್ 2 ರೂಪಾಯಿ ಬಂದಿದೆ ಅಂತ ಹೇಳಿದ್ರೆ ಡಿ ಪಿ ಎಸ್, ಡಿವಿಡೆಂಡ್ ಪರ್ ಶೇರ್ ಏನಾಗುತ್ತೆ, ಡಿವಿಡೆಂಡ್ ಏನಾಯಿತು ನನಗೆ 2 ರೂಪಾಯಿ ಸಿಕ್ತು, 3 ರೂಪಾಯಿ ಏನಾಯಿತು, ರಿಟೆನ್ಷನ್ ಆಯಿತು. ಅಂದರೆ ಏನು? ಈಗ ನೋಡಿ ಏನಾಗುತ್ತೆ, 5 ರೂಪಾಯಿ ದುಡ್ದಿದ್ದೀವಿ ಅಂತ ಹೇಳಿದ್ರೆ ಕಂಪನಿಗೆ ಸ್ವಲ್ಪ ದುಡ್ಡನ್ನು ಉಳಿಸ್ಕೋಬೇಕಾಗತ್ತೆ ನಾವು. ಹೌದಾ? ಬಂದಿರೋ ಲಾಭನೆಲ್ಲ ಹಂಚ್ಕೊಂಡ್ಬಿಟ್ರೆ ಆಮೇಲೆ ಮತ್ತೆ ಇನ್ವೆಸ್ಟರ್ಸಿಗೆ ದುಡ್ಡು ಹಾಕ್ಬೇಕ್ರಿ, ಹಾಕ್ರಿ ಅನ್ಬೇಕಾಗತ್ತಾ? ದಟ್ಸ್ ನಾಟ್ ರೈಟ್. ಅಲ್ಲಿ ಏನು ಮಾಡ್ತೀವಿ ನಾವು, 5 ರೂಪಾಯಿ ದುಡ್ದಿದ್ದೀವಿ ಅಂತ ಹೇಳಿದ್ರೆ 1 ರೂಪಾಯಿ ಡಿವಿಡೆಂಡ್ ಕೊಡ್ತಕ್ಕಂಥದ್ದು, ಅಥವಾ 2 ರೂಪಾಯಿ ಡಿವಿಡೆಂಡ್ ಕೊಡ್ತಕ್ಕಂಥದ್ದು, ಇನ್ನು 3 ರೂಪಾಯಿನ ಉಳಿಸ್ಕೊಳ್ತಕ್ಕಂಥದ್ದು. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಡಿವಿಡೆಂಡ್ ಕೊಡೋದು ಯಾವುದ್ರ ಮೇಲೆ? ಮಾರ್ಕೆಟ್ ಪ್ರೈಸ್ ಎಲ್ ಟಿ ಪಿ ಮೇಲೆ ಕೊಡ್ತೀವಾ? ಇಲ್ಲ. ಯಾವುದ್ರ ಮೇಲೆ ಕೊಡ್ತೀವಿ ಹಾಗಾದ್ರೆ? ಫೇಸ್ ವ್ಯಾಲ್ಯೂ ಮೇಲೆ ಕೊಡ್ತೀವಿ. ಸೊ ಹಾಗಾದ್ರೆ ಡಿವಿಡೆಂಡ್ ಪರ್ ಶೇರಿನ ಫಾರ್ಮುಲಾ ಏನಾಯ್ತು? ಮೊದಲು ಡಿವಿಡೆಂಡ್ ಇದೆ, ಡಿವಿಡೆಂಡನ್ನು ಕೊಡಬೇಕು ಅಂತ ಹೇಳಿದ್ರೆ ಏನು ಬೇಕು ನನಗೆ? ಫೇಸ್ ವ್ಯಾಲ್ಯೂ ಬೇಕು. ಫೇಸ್ ವ್ಯಾಲ್ಯೂ ಡಿವಿಡೆಂಡ್ ಪೇಯ್ಡ್, ಲಾಸ್ಟ್ ಡಿವಿಡೆಂಡ್ ಪೇಯ್ಡ್ ಅಥವಾ ಡಿವಿಡೆಂಡ್ ಪೇಯ್ಡ್. ಫೇಸ್ ವ್ಯಾಲ್ಯೂ 10 ರೂಪಾಯಿ ಇದೆ, ಡಿವಿಡೆಂಡ್ ಕೊಟ್ಟಿರೋದು 2 ರೂಪಾಯಿ ಇದೆ. ಸೊ ಅಲ್ಲಿಗೆ ಡಿವಿಡೆಂಡ್ ಪರ್ ಶೇರ್ ಎಷ್ಟು ಬಂತು ಸ್ವಾಮಿ? ಹೌದಾ? ಡಿವಿಡೆಂಡ್ ಬೈ ಶೇರ್ ಬಂದ್ಬಿಟ್ಟು 2 ಬಂತು. ನೋಡೋಣ ಬನ್ನಿ ಇಲ್ಲಿ ಎಕ್ಸಾಂಪಲ್ ಏನು ಹೇಳ್ತಾ ಇದೆ. Dividend is generally declared as the percentage of the face value of the share. It is portion of profit which a company distributes among its shareholders. For example, 40% is the dividend declared by the company will translate into a dividend of 4 rupees. ಇವ್ರ ಹತ್ರ ಆಲ್ರೆಡಿ ಪರ್ಸೆಂಟೇಜ್ ಇದೆ, ನಾವೇನು ಮಾಡಿದ್ವಿ, ಡಿವೈಡ್ ಮಾಡ್ಕೊಂಡ್ವಿ. ಸೊ ಇಲ್ಲೇನಾಗಿದೆ, ಆಲ್ರೆಡಿ ಪರ್ಸೆಂಟೇಜ್ ಇರೋದ್ರಿಂದ ಪರ್ಸೆಂಟೇಜನ್ನು ಇವ್ರು ಏನು ಮಾಡಿದ್ದಾರೆ, ಮಲ್ಟಿಪ್ಲೈ ಮಾಡಿಬಿಟ್ಟು ಆನ್ಸರ್ 4 ಕೊಟ್ಟಿದ್ದಾರೆ. ದಿಸ್ ಈಸ್ ನೋನ್ ಆಸ್ ಡಿವಿಡೆಂಡ್ ಪರ್ ಶೇರ್.
ನಾನು ಅವಾಗಲೇ ಹೇಳಿದೆ ಇನ್ನೊಂದು ಫಾರ್ಮುಲಾ ಇದೆ ಅಂತ. ಏನು? ಡಿ ಪಿ ಎಸ್ ಇಸ್ ಈಕ್ವಲ್ಸ್ ಟು ಫೇಸ್ ವ್ಯಾಲ್ಯೂ ಇಂಟು ಡಿವಿಡೆಂಡ್ ಡಿಕ್ಲೇರ್ಡ್ ಇನ್ ಪರ್ಸಂಟೇಜ್. ಡಿವಿಡೆಂಡ್ ಡಿಕ್ಲೇರ್ಡ್ ಇನ್ ಪರ್ಸಂಟೇಜ್. ಸರಿನಾ? ಅರ್ನಿಂಗ್ ಪರ್ ರೇಷಿಯೋ ಅಂದ್ರೆ ಏನು? ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ ಹೇಳಿದ್ರೆ ನಾವು ಪಿ ರೇಷಿಯೋ ಅಂತ ಕರಿತೀವಿ ಇದನ್ನ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಆರ್ ದ ಪ್ರೈಸ್ ಪಿ ರೇಷಿಯೋ ಮೆಜರ್ಸ್ ದ ಪ್ರೈಸ್ ದಟ್ ಮಾರ್ಕೆಟ್ is willing to pay for earning of the company it's computed. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂದ್ರೆ ಏನು? ಪಿ ರೇಷಿಯೋ ಅಂದ್ರೆ ಏನು? 1 ರೂಪಾಯಿ ಕಂಪನಿಯಿಂದ ದುಡಿಯೋಕೆ ಜನ ಎಷ್ಟು ದುಡ್ಡನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ. ದಟ್ ಈಸ್ ಕಾಲ್ಡ್ ಆಸ್ ಅನ್ ಪಿಇ, ಪ್ರೈಸ್ ಟು ಅರ್ನಿಂಗ್. ಸೊ ಪಿ ಇ ಆರ್, ಪ್ರೈಸ್ ಟು ಅರ್ನಿಂಗ್ ರೇಷಿಯೋನ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ? ಇದ್ರ ಫಾರ್ಮುಲಾ ಏನಿದೆ? ಪ್ರೈಸ್ ಅಂದ್ರೆ ಏನಪ್ಪಾ? ಎಲ್ ಟಿ ಪಿ. ಪ್ರೈಸ್ ಅಂದ್ರೆ ಏನು? ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್. ಅರ್ನಿಂಗ್ ಅಂದ್ರೆ ಏನು? ಇ ಪಿ ಎಸ್, ಅರ್ನಿಂಗ್ ಪರ್ ಶೇರ್ ತಾನೆ. ದಿಸ್ ಇಸ್ ದ ಫಾರ್ಮುಲಾ. ಅರ್ನಿಂಗ್ ಪರ್ ಶೇರಿನ ಫಾರ್ಮುಲಾ ಏನು? ಇದು ಒಂದು. ಇನ್ನೊಂದು ಫಾರ್ಮುಲಾ ಬರುತ್ತೆ, ಅದು ಮುಂದೆ ನೋಡೋಣ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಆರ್ ಪಿ ರೇಷಿಯೋ ಮೆಜರ್ಸ್ ದ ಪ್ರೈಸ್ ದಟ್ ಮಾರ್ಕೆಟ್ ಇಸ್ ವಿಲ್ಲಿಂಗ್ ಟು ಪೇ ಫಾರ್ ದ ಅರ್ನಿಂಗ್ಸ್ ಆಫ್ ದ ಕಂಪನಿ. ಹೌದಾ? ನಾನೇನು ಹೇಳಿದ್ದೆ ಫಾರ್ಮುಲಾ? ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂದ್ರೆ ಏನು? ಮಾರ್ಕೆಟ್ ಅಲ್ಲಿ ಒಂದು ಶೇರ್ಗೆ ನಡೀತಾ ಇರೋ ಬೆಲೆ. ವಿ ಕಾಲ್ ಇಟ್ ಆಸ್ ಅನ್ ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಎಸ್. ಅರ್ನಿಂಗ್ ಪರ್ ಶೇರ್ ವಿಚ್ ಇಸ್ ನಥಿಂಗ್ ಬಟ್ ಇ ಪಿ ಎಸ್. ಹೌದಾ? ಓಕೆ. ಇದನ್ನ ತಿಳ್ಕೊಬೇಕಾದ್ರೆ ಇನ್ನೊಂದು ಫಾರ್ಮುಲಾನು ತಿಳ್ಕೊಂಬಿಡಿ. ಇದನ್ನ ತಿಳ್ಕೊಬೇಕಾದ್ರೆ ಇನ್ನೊಂದು ಫಾರ್ಮುಲಾನು ಇದೆ, ತಿಳ್ಕೊಂಬಿಡಿ. ಅದು ಏನು ಅಂತ ಹೇಳಿದ್ರೆ, ಇವಾಗ ನಾವು ಪ್ರೈಸ್ ಟು ಅರ್ನಿಂಗ್ ರೇಷಿಯೋನ ನೋಡಿದ್ವಿ. ಫಾರ್ಮುಲಾ ಏನು? ಎಲ್ ಟಿ ಪಿ ಡಿವೈಡೆಡ್ ಬೈ ಇ ಪಿ ಎಸ್. ಇನ್ನೊಂದು ಬರುತ್ತೆ ಅರ್ನಿಂಗ್ ಈಲ್ಡ್ ಅಂತ ಹೇಳಿದ್ರೆ. ಅರ್ನಿಂಗ್ ಈಲ್ಡಿನ ಫಾರ್ಮುಲಾ ಏನು? ಆಮೇಲೆ ಕನ್ಫ್ಯೂಸ್ ಆಗಬೇಡಿ, ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ. ಅರ್ನಿಂಗ್ ಈಲ್ಡಿನ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಇ ಪಿ ಇದು ಪ್ರೈಸ್ ಅರ್ನಿಂಗ್ ರೇಷಿಯೋದ ಉಲ್ಟಾ, ಇ ಪಿ ಎಸ್ ಡಿವೈಡೆಡ್ ಬೈ ಎಲ್ ಟಿ ಪಿ ಇಂಟು 100. ಇಲ್ಲಿ ಪರ್ಸೆಂಟೇಜ್ ಇದೆ, ಅದಕ್ಕಾಗಿ 100 ಹಾಕೊಳ್ತೀವಿ. ಈಲ್ಡ್ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಅಲ್ಲಿ ಮಾತಾಡ್ತೀವಿ ನಾವು. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತೀವಿ ನಾವು? ಅರ್ನಿಂಗ್ ಈಲ್ಡಿನ ಫಾರ್ಮುಲಾ ಏನ್ ಬರುತ್ತೆ? ಪ್ರೈಸ್ ಟು ಅರ್ನಿಂಗ್ ರೇಷಿಯೋದ ಉಲ್ಟಾ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂದ್ರೆ ಪ್ರೈಸ್ ಅಂತ ಹೇಳಿದ್ರೆ ಎಲ್ ಟಿ ಪಿ. ಎಲ್ ಟಿ ಪಿ ಅಂದ್ರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್, ಮಾರ್ಕೆಟ್ ಪ್ರೈಸ್. ಇಲ್ಲಿ ಅರ್ನಿಂಗ್. ಅರ್ನಿಂಗ್ ಅಂದ್ರೆ ಏನು? ಯಾವುದು ಅರ್ನಿಂಗ್? ಅರ್ನಿಂಗ್ ಪರ್ ಶೇರ್ ತಾನೇ ನಮಗೆ ಬೇಕಾಗಿರೋದು. ಕರೆಕ್ಟ್. ಸೊ ಇಲ್ಲೇನಾಯ್ತು? ಎಲ್ ಟಿ ಪಿ ಡಿವೈಡೆಡ್ ಬೈ ಇ ಪಿ ಎಸ್. ಸೊ ಹಾಗಾದ್ರೆ ಅರ್ನಿಂಗ್ ಈಲ್ಡ್ ಎಷ್ಟಾಯ್ತು? ಅರ್ನಿಂಗ್ ಈಲ್ಡ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀವಿ? ಅರ್ನಿಂಗ್, ಹಾ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಏನಿದೆ ಇದರ ಉಲ್ಟಾ ಹಾಕ್ತೀವಿ ಫಾರ್ಮುಲಾನ. ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎರಡು ಜೊತೆಲಿ ಪ್ರಾಕ್ಟೀಸ್ ಮಾಡಿ ಫಾರ್ಮುಲಾನ. ಇದನ್ನ ಎಲ್ಲೆಲ್ಲಿ ಪಿ ಆರ್ ಬರೀತೀರಾ ಅಂದ್ರೆ ಎಲ್ಲೆಲ್ಲಿ ಪ್ರೈಸ್ ಟು
ಈಕ್ವಿಟಿ ರೇಷಿಯೋ ಬರೀತೀರಾ, ಅಲ್ಲಲ್ಲಿ ಅರ್ನಿಂಗ್ ಪರ್ ಈಲ್ಡ್ ಫಾರ್ಮುಲಾನು ಜೊತೆಲಿ ಬರ್ಕೊಂತ ಬನ್ನಿ. ಒಂದು ವೇಳೆ ನೀವೇನಾದರೂ ಓಲ್ಡ್ ಸ್ಟೈಲ್ ನಂತರ ಪೇಪರ್ ಪೆನ್ನಲ್ಲಿ ಬರೆದು ಹಾಕ್ತೀನಿ ಅಂತ ಹೇಳಿದ್ರೆ, ಇಲ್ಲೆಲ್ಲ ಹಾಕಿದೆ ಒಂದಿಷ್ಟು ಪೇಪರ್ ಅಲ್ಲ ಮಾಡಿ ಹಾಕಿದ್ದೀನಿ, ಬರೆದು. ಸೊ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಎರಡನ್ನೂ ಜೊತೆಲಿ ಬರೀರಿ, ಅಂದ್ರೆ ನೆನ್ಪುಳಿಯುತ್ತೆ. ನೋಡಿ, ಈ ಫಾರ್ಮುಲಾಗಳು ನೆನಪಿರ್ಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕು ಗೊತ್ತಾ? ಇವತ್ತು ನೀವು ಒಂದು ಫಾರ್ಮುಲಾ ಕಲಿತೀರ, ಒಂದು ಎರಡು, ಅದನ್ನೇನು ಮಾಡಬೇಕು? ಗಂಟೆಗೆ ಒಂದ್ಸತಿ, ಅರ್ಧ ಗಂಟೆಗೆ ಒಂದ್ಸತಿ ರಿಕಾಲ್ ಮಾಡಬೇಕು. ಒಂದು ಗಂಟೆಗೆ ಒಂದ್ಸತಿ, 2 ಗಂಟೆಗೆ ಒಂದ್ಸತಿ ರಿಕಾಲ್ ಮಾಡಬೇಕು. ಅವಾಗ ಏನಾಗುತ್ತೆ? ಮರ್ತಿದ್ದು ಮತ್ತೆ ಮೆಲುಕು ಹಾಕ್ದಂಗೆ ಆಗುತ್ತೆ. ಎರಡು ಫಾರ್ಮುಲಾ, ಓಕೆ, ಆ ಫಾರ್ಮುಲಾದ ಅದು, ಈ ಫಾರ್ಮುಲಾದ ಇದು, ಮತ್ತೆ ಅರ್ಧ ಗಂಟೆನೋ ಬಿಟ್ಟು ಮತ್ತೆ 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 ಮೆಲುಕು ಹಾಕೋದು. ನೋಡ್ಕೊಂಡಲ್ಲ, ಒಂದ್ಸತಿ ಬರೆದು ಪ್ರಾಕ್ಟೀಸ್ ಮಾಡಿದ್ ಬಿಡ್ತೀರಾ. ಆಮೇಲೆ ಏನು ಮಾಡ್ತೀರಾ? ಅದನ್ನ ಮತ್ತೆ ಅವಾಗ ನೆನಪಿಸ್ಕೊಳ್ಳೋದು. ಕಾನ್ಸೆಪ್ಟಿನ ಜೊತೆಯಲ್ಲಿ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂದ್ರೆ ಏನು ಗುರು? ಇದರ ಅರ್ಥ ಏನು? ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. 1 ರೂಪಾಯಿ ದುಡಿಯೋಕೆ ಜನ ಎಷ್ಟು ರೂಪಾಯಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದಾರೆ, ಅದೇ ನನಗೆ ಪ್ರೈಸ್ ಟು ಅರ್ನಿಂಗ್ ಕೊಡೋದು ಅಲ್ವಾ? ಪಿ ಅಂದ್ರೆ ಅದೇ. ಏನಾಗಾದ್ರೆ ಫಾರ್ಮುಲಾ ಏನು? ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, PER. ರೇಷಿಯೋ ಏನು? ಪ್ರೈಸ್ ಅಂದ್ರೆ LTP, ಇ ಅಂದ್ರೆ EPS. ಅದ್ರ ಉಲ್ಟಾ ಅರ್ನಿಂಗ್ ಈಲ್ಡ್. ಅರ್ನಿಂಗ್ ಈಲ್ಡ್ ಪರ್ಸೆಂಟೇಜ್ ಅಲ್ಲಿ ಇರೋದ್ರಿಂದ ಲಾಸ್ಟಿಗೆ 100 ಹಾಕೊಳ್ತೀವಿ. ಅಂದ್ರೆ ಏನಾಯ್ತು ಫಾರ್ಮುಲಾ? EPS ಡಿವೈಡೆಡ್ ಬೈ LTP ಇಂಟು 100. P is referred as multiple of P is referred as a multiple of per rupee of earning. When one refers to a stock trading at a PE multiple of 12, it means the stock is trading at 12 times of its earning. ಏನದ್ರ ಅರ್ಥ? ಕಂಪನಿ ಅದರ ಅರ್ನಿಂಗಿನ 12 ಟೈಮ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಅಳಿಯಲ್ಲ ಮಗಳ ಗಂಡ. 1 ರೂಪಾಯಿ ದುಡಿಬೇಕು ಅಂತ ಹೇಳಿದ್ರೆ ಎಷ್ಟು ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಏನು? ಇಷ್ಟು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ರೂಪಾಯಿ ದುಡಿಬಹುದು ಅನ್ನಂಗಿದೆ. ಅದೇ ಸ್ಟೇಟ್ಮೆಂಟ್ನೇ ಇಲ್ಲಿ ಉಲ್ಟಾ ಹೇಳಿದೆ. ದ ಪಿ ಮಲ್ಟಿಪಲ್ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಅರ್ನಿಂಗ್ಸ್ ಆಫ್ ದ ಲಿಮಿಟೆಡ್ ವ್ಯಾಲ್ಯೂ. The price change dynamically while the reported earning is updated every quarter. Reported updated ಏನಿರುತ್ತೆ? ಅರ್ನಿಂಗ್ ಏನಿರುತ್ತೆ? ಎವ್ರಿ ಕ್ವಾರ್ಟರ್ಗೆ ಒಂದ್ಸತಿ ಬ್ಯಾಲೆನ್ಸ್ ಶೀಟ್ನ ಅಪ್ಡೇಟ್ ಮಾಡಬೇಕು ಲಿಸ್ಟೆಡ್ ಕಂಪ್ನೀಸ್. ವರ್ಷಕ್ಕೊಂದ್ಸತಿ AGM ಮಾಡಬೇಕು, ಅಂದ್ರೆ ಆನ್ಯುವಲ್ ರಿಪೋರ್ಟ್ನ ಜನರೇಟ್ ಮಾಡಬೇಕು, ಆನ್ಯುವಲ್ ಜನರಲ್ ಮೀಟಿಂಗ್ಸ್ನ ಕಂಡಕ್ಟ್ ಮಾಡಬೇಕು. Therefore, prices tend to move even after historical earning per share is known in anticipation of the future earning. ಫ್ಯೂಚರ್ ಅಲ್ಲಿ ನಾನು 1 ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ, ನಾನು ಇಷ್ಟು ಹಾಕಿದ್ರೆ ನಾನು 1 ರೂಪಾಯಿ ದುಡಿಯೋಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಫ್ಯೂಚರ್ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಓಕೆ. If it is expected that earning of a firm will grow, then market will be willing to pay higher multiples per rupee of earning. ನನ್ನ ಹತ್ರ 13 ರೂಪಾಯಿಗೆ 1 ರೂಪಾಯಿ ದುಡಿತೀನಿ ಅಂತ ಹೇಳಿದ್ರೆ 15 ಮಾರ್ಕೆಟು ಜನ ಏನು ಮಾಡ್ತಾರೆ? ನಾನು 15 ರೂಪಾಯಿ ಕೊಡ್ತೀನಿ, ಕೊಡು ನನಗೊಂದು ಶೇರು. ಕರೆಕ್ಟಾ? To focus this, the focus is therefore on a prospective of P or how much the current price is discounting the future earning. ಫ್ಯೂಚರ್ ಅರ್ನಿಂಗ್ ಅನ್ನ ಯಾವ ರೀತಿ ಡಿಸ್ಕೌಂಟ್ ಆಗ್ತಾ ಇದೆ ಇಲ್ಲಿ ಅಂತ. For example, when analyst says that share of an XYZ company is trailing at 20 times its 2014 earning, but is still above 15 times of the 2015 earning, given the state of its order book, what they say growth in EPS is likely to be high. ಅಂದ್ರೆ ಹೋದ ವರ್ಷ 15 ಟೈಮ್ಸು ಓಡ್ತಾ ಇತ್ತು ಪಿ, ಈ ಸರ್ತಿ 20 ಓಡ್ತಾ ಇದೆ. ಏನಿದ್ರ ಅರ್ಥ? ಹೋದ್ ಸತಿಗಿಂತ ಜನ ಈ ವರ್ಷ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. P based on historical might not right to look at.
Most publications and reports show the P using historical earning numbers quarterly report, from the latest quarterly report, sorry. Analysis estimates of future earning are not widely available and they may vary. Some publications report consensus view to prospective earning. ಏನಿದ್ರ ಅರ್ಥ ಅಂತ ಹೇಳಿದ್ರೆ ನೋಡಿ, ಪಬ್ಲಿಕೇಶನ್ಸ್ ಅಲ್ಲಿ ಮಲ್ಟಿಪಲ್ ಪಬ್ಲಿಕೇಶನ್ಸ್ ಇರುತ್ತೆ. ಪಬ್ಲಿಕೇಶನ್ಸ್ ಅಂದ್ರೆ ಯಾರು? ಈ ರಿಸರ್ಚ್ ರಿಪೋರ್ಟ್ಗಳನ್ನ ರೆಡಿ ಮಾಡ್ತಕ್ಕಂಥವ್ರು, ರಿಸರ್ಚ್ ಅನಲಿಸ್ಟ್ಗಳು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರಿಪೋರ್ಟ್ಗಳನ್ನ ಬರ್ತಾ ಇರುತ್ತೆ. ಇವಾಗ ಉದಾಹರಣೆಗೆ ನೀವು ಒಬ್ರು ರಿಸರ್ಚ್ ಅನಲಿಸ್ಟ್, ನಿಮ್ಮ ಫ್ರೆಂಡ್ ಒಬ್ರು ರಿಸರ್ಚ್ ಅನಲಿಸ್ಟ್, ನಾನು ಒಬ್ಬ ರಿಸರ್ಚ್ ಅನಲಿಸ್ಟ್ ಅಂತ ಇಟ್ಕೊಳ್ಳೋಣ. ನಮ್ಮ ಮೂವರ ಡೇಟಾಗಳು ಬೇರೆ ಬೇರೆ ಬರ್ತಾ ಇರುತ್ತೆ. ಕೆಲವೊಬ್ರು ಇದರಲ್ಲಿ ಕಾನ್ಶಿಯಸ್ ವ್ಯೂವನ್ನು ಸಹ ತೋರಿಸ್ತಿರಬಹುದು ಅಂತ ಇಲ್ಲಿ ಹೇಳ್ತಾ ಇರೋದು. It is common to look at P multiples of the index to gauge if the market is overvalued or undervalued. ಏನಿದ್ರ ಅರ್ಥ? It is nothing but we are trying to figure out the intrinsic value, right? ಇದೆಲ್ಲ ಕ್ಯಾಲ್ಕುಲೇಷನ್ ಏನಕ್ಕೆ? ಇಂಟ್ರೆನ್ಸಿಕ್ ವ್ಯಾಲ್ಯೂ. ವಾಟ್ ಈಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ? ಏನ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ? ಇವತ್ತು ನಾನು ₹120 ಅರ್ನ್ ಮಾಡಿದ್ರೆ ಕಂಪನಿಗೆ ಪ್ರಾಜೆಕ್ಟ್ಗಳು ಸಿಗ್ತಾ ಇದೆ, ಕಾಂಟ್ರಾಕ್ಟ್ಗಳು ಸಿಗ್ತಾ ಇದೆ. ಮುಂದಿನ ವರ್ಷ ಇದು ಸದ್ಯದ ರೇಟ್ ಇದಕ್ಕೆ ₹200 ಇರಬೇಕಿತ್ತು, ಅಂಥದ್ದು ₹120 ಇದೆ. ಇದರ ಅರ್ನಿಂಗ್ ಪೊಟೆನ್ಷಿಯಲ್ ₹300 ಇದೆ ಅಂತ ಇಟ್ಕೊಂಡ್ರೆ ಇಲ್ಲೇನಾಯ್ತು? ಇದು ನನಗೆ ಅಂಡರ್ ವ್ಯಾಲ್ಯೂಡ್ ಆಯ್ತಿದು. ಇದು ಫೇರ್ ವ್ಯಾಲ್ಯೂ. ಇಷ್ಟು ಇರಬೇಕಿತ್ತು, ಇಷ್ಟು ನಡೀತಾ ಇದೆ, ಇಷ್ಟು ಪ್ರೊಜೆಕ್ಟೆಡ್. ಸೊ ಇದಕ್ಕೆ ಏನಂತ ಕರಿತೀವಿ? ಮುಂದೆ ಆಗುವಂತಹ ಲಾಭವನ್ನ ಇದಕ್ಕೆ ಏನಂತ ಕರಿತೀವಿ ನಾವು? ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಇವಾಗ ಏನಿದೆ? ಫೇರ್ ವ್ಯಾಲ್ಯೂ 200 ಇರಬೇಕಿತ್ತು ನನ್ನ ಪ್ರಕಾರ, ಇರೋದೆಷ್ಟು? 120. ಇದು ಅಂಡರ್ ವ್ಯಾಲ್ಯೂಡ್ ಇದೆಯಾ, ಓವರ್ ವ್ಯಾಲ್ಯೂಡ್ ಇದೆಯಾ? ಎಕ್ಸಾಕ್ಟ್ಲಿ. ಇವಾಗ ಉದಾಹರಣೆಗೆ ಒಂದು ಶೇರಿನ ಪ್ರೈಸ್ ₹300 ಇದೆ, ಅದ್ರದ್ದು ಏನೋ ಫೇರ್ ವ್ಯಾಲ್ಯೂ ಪ್ರೈಸ್ ಬಂದ್ಬಿಟ್ಟು ₹290 ಇದೆ, ಎಕ್ಸ್ಪೆಕ್ಟೆಡ್ ಅರ್ನಿಂಗ್ ಬಂದ್ಬಿಟ್ಟು ₹330 ಇದೆ. ಸೊ ಇದು ಅಂಡರ್ ವ್ಯಾಲ್ಯೂಡ್ ಇದೆಯಾ, ಓವರ್ ವ್ಯಾಲ್ಯೂಡ್ ಇದೆಯಾ? ಫೇರ್ ವ್ಯಾಲ್ಯೂಕ್ಕಿಂತ LTP ಜಾಸ್ತಿ ಇದೆ ಸ್ವಾಮಿ. ಏನಿದು? ಅಂಡರ್ ವ್ಯಾಲ್ಯೂಡಾ, ಓವರ್ ವ್ಯಾಲ್ಯೂಡಾ, ಅಟ್ ದ ವ್ಯಾಲ್ಯೂವಾ? ಆಲ್ಮೋಸ್ಟ್ ಫೇರ್ ವ್ಯಾಲ್ಯೂ ಹತ್ತತ್ರ ಇದ್ದಾನೆ, ಆಲ್ಮೋಸ್ಟ್ ಹತ್ತತ್ರ ಇದ್ದಾನೆ ಅಂತ ನಾನು ಅನ್ಕೊಂತೀನಿ. ಈಗ ನಿಮ್ಮ ವ್ಯೂ ಏನಾಗ್ಬೋದು? ಇದು ಜಾಸ್ತಿ ಇದೆ ಅಂತ ಆಗ್ಬೋದು. ಬಟ್ ನನಗೇನಿಲ್ಲಿ ಫ್ಯೂಚರ್ ವ್ಯಾಲ್ಯೂನ ನಾನು ನೋಡ್ತಾ ಇದ್ದೀನಿ. ಇದೇನಾಯ್ತು? ಇದು ಅಟ್ ಪಾರ್ ಅಂತ ನಾನು ಕನ್ಸಿಡರ್ ಮಾಡ್ಕೊತೀನಿ. ಯಾಕಂದ್ರೆ ಮಾರ್ಕೆಟಲ್ಲಿ 290 ಫೇಸ್ ವ್ಯಾಲ್ಯೂ ಇರಬೇಕಿತ್ತು, ಫೇರ್ ವ್ಯಾಲ್ಯೂ. ಬಟ್ ಮಾರ್ಕೆಟಲ್ಲಿ ಮಾರ್ಕೆಟ್ ಓಪನ್ ಆದ ತಕ್ಷಣ ಒಂದು ಹೈಪ್ ಸಿಕ್ಕಿದೆ, ಬಟ್ ಕೆಳಗಡೆ ಬಂತು ಅಂತ ಹೇಳಿದ್ರೆ ನಾನು 290 ಅಥವಾ 280 ಇದನ್ನು ತಗೋಬಹುದು, ಆಲ್ಮೋಸ್ಟ್ ಲೈಕ್ ಅ ಫೇರ್ ವ್ಯಾಲ್ಯೂ. ಒಂದು ವೇಳೆ ಇದರ ಪ್ರೈಸಸ್ ಏನಾದರೂ ₹300 ಇದ್ದು ಫೇರ್ ವ್ಯಾಲ್ಯೂವಿನ ಬೆಲೆ ₹210 ಇದ್ದು ಅರ್ನಿಂಗ್ ಪೊಟೆನ್ಷಿಯಲ್ ಬಂದ್ಬಿಟ್ಟು ಅಂದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದ್ಬಿಟ್ಟು ಒಂದು ₹400 ಇದೆ ಅಂತ ಹೇಳಿದ್ರೆ, ಇವಾಗ ಇದು ಏನಾಯ್ತು ನನಗೆ? ಅಂಡರ್ ವ್ಯಾಲ್ಯೂಡ್ ಆಯ್ತಾ, ಓವರ್ ವ್ಯಾಲ್ಯೂಡ್ ಆಯ್ತಾ? ಎಕ್ಸಾಕ್ಟ್ಲಿ. ಆದರೂ ಜನ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾಕೆ? ಇನ್ನೂ ಹೋಗುತ್ತೆ, ಇನ್ನೂ ಹೋಗಬಹುದು, ರೈಟ್? ಸೊ ದಿಸ್ ಇಸ್ ಕಾಲ್ಡ್ as an ಓವರ್ ವ್ಯಾಲ್ಯೂಡ್ ಸ್ಟಾಕ್. ಎಸ್, ಯು ಆರ್ ರೈಟ್. ಬಟ್ ಸಮ್ಟೈಮ್ಸ್ ಏನಾಗುವಂಥ ಚಾನ್ಸಸ್ ಇರುತ್ತೆ? ₹300 ಶೇರ್ ಇದೆ, ₹210 ಇದೆ, ಇದ್ರ ವ್ಯಾಲ್ಯೂನು ಬಂದ್ಬಿಟ್ಟು ಆಲ್ಮೋಸ್ಟ್ ₹310 ಬರುತ್ತೆ, ಪ್ರೊಜೆಕ್ಟೆಡ್ ವ್ಯಾಲ್ಯೂ. ಇವಾಗ ಏನಾಯ್ತು? ಇದು ಪ್ಯೂರ್ಲಿ ಓವರ್ ವ್ಯಾಲ್ಯೂಡ್. ಇಲ್ಲೇನು ಮಾಡ್ತೀವಿ ನಾವು? ಎಕ್ಸಿಟ್ ಆಗ್ತೀವಿ ಪೊಸಿಷನಿಂದ, ರೈಟ್? ಮೋಸ್ಟ್ ಪಬ್ಲಿಕೇಶನ್ಸ್ ಅಂಡ್ ರಿಪೋರ್ಟ್ಸ್. ಓಕೆ, ಇದಾಯ್ತು. It is common to look at multiples of PE to the index gauge if the market is overvalued or undervalued. The the P multiple moves high when prices run ahead of the earning number
and the market is willing to pay more and more per rupee of earning. When market correct and uncertainty about future earnings increases, the P multiple also drops. P value ಕೂಡ ಡ್ರಾಪ್ ಆಗಬಹುದು. A value investor would like to pick the stocks which they are cheap, may increase to purchase when P is even low. ಆಕ್ಚುಲಿ ಏನು ಗೊತ್ತಾ ಇದ್ರ ಅರ್ಥ? ಯಾವುದೇ ಒಬ್ಬ ಇನ್ವೆಸ್ಟ್ರು ಹೂಡಿಕೆನ ಮಾಡಬೇಕು ಅಂತ ಹೇಳಿದ್ರೆ ಅಂಡರ್ ವ್ಯಾಲ್ಯೂಡ್ ಶೇರ್ಸ್ಗಳನ್ನ ಪಿಕ್ ಮಾಡಿಕೊಂಡು ಓವರ್ ವ್ಯಾಲ್ಯೂಡ್ ಆದ ತಕ್ಷಣ ಅದನ್ನ ಎಕ್ಸಿಟ್ ಮಾಡ್ಕೊಳ್ತಕ್ಕಂಥದ್ದು. ಇದು ಯಾವುದ್ರಲ್ಲಿ ಬರುತ್ತೆ? ಫಂಡಮೆಂಟಲ್ ಅನಾಲಿಸಿಸ್ನ ಒಂದು ಲೆಕ್ಕಾಚಾರ. ಪ್ರೈಸ್ ಟು ಸೇಲ್ಸ್ ರೇಷಿಯೋ ಅಂದ್ರೆ ಏನು? ಪ್ರೈಸ್ ಟು ಸೇಲ್ಸ್ ರೇಷಿಯೋ ಅಂದ್ರೆ ಏನು? ಪ್ರೈಸ್ ಟು ಸೇಲ್ಸ್ ರೇಷಿಯೋ ಅಂದ್ರೆ ಏನು? Price to sales ratio is a valuation ratio that measures the price investors are willing to pay for each rupee of sales. ಅಲ್ಲೇನಾಯ್ತು? ಪಿ ಅಲ್ಲಿ 1 ರೂಪಾಯಿ ದುಡಿಯೋದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ, ಇಲ್ಲಿ 1 ರೂಪಾಯಿಯ ಕಂಪ್ನಿ ಸೇಲ್ ಮಾಡೋದಕ್ಕೆ ಜನ ಎಷ್ಟು ಹಣವನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ, ಅದು ಪ್ರೈಸ್ ಟು ಸೇಲ್ಸ್ ರೇಷಿಯೋ ಬರುತ್ತೆ. ಏನಾಗಾದ್ರೆ ಫಾರ್ಮುಲಾ ಏನು? ಇದನ್ನ ನಾವೇನಂತ ಕರಿತೀವಿ? PSR ಅಂತ ಕರೆಯೋಣ, ಪ್ರೈಸ್ ಟು ಸೇಲ್ಸ್ ರೇಷಿಯೋ. ಪ್ರೈಸ್ ಅಂದ್ರೆ ಏನರಪ್ಪ ಇಲ್ಲಿ? LTP. ಸೇಲ್ಸ್ ಅಂದ್ರೆ ಏನಪ್ಪ? ಆನ್ಯುವಲ್ ನೆಟ್ ಸೇಲ್ಸ್ ಪರ್ ಶೇರ್ ಅಥವಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡಿವೈಡೆಡ್ ಬೈ ಆನ್ಯುವಲ್ ನೆಟ್ ಸೇಲ್ಸ್. ಇಲ್ಲೇ ಇದೆ. ಪರ್ ಶೇರಿಗೆ ನಾವು ತಗೋತೀವಿ ಅಂತ ಹೇಳಿದ್ರೆ LTP ಡಿವೈಡೆಡ್ ಬೈ ಆನ್ಯುವಲ್ ನೆಟ್ ಸೇಲ್ಸ್ ಪರ್ ಶೇರ್. ಅದನ್ನೇ ನಾವು ಎಂಟೈರ್ ಕಂಪನಿ ತಗೊಂತೀವಿ ಅಂತ ಹೇಳಿದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡಿವೈಡೆಡ್ ಬೈ ಆನ್ಯುವಲ್ ನೆಟ್ ಸೇಲ್ಸ್. ರೈಟ್? ಬನ್ನಿ ನೋಟ್ ಬುಕ್ ಏನು ಹೇಳುತ್ತೆ, ವರ್ಕ್ ಬುಕ್ ನೋಡೋಣ. ಪ್ರೈಸ್ ಟು ಸೇಲ್ ರೇಷಿಯೋ, ಪ್ರೈಸ್ ಟು ಸೇಲ್ ನೋಡಿ ಇಲ್ಲಿ ಕೊಟ್ಟೆ ಬಿಟ್ಟಿದ್ದಾನೆ. ಪ್ರೈಸ್ ಟು ಸೇಲ್ ರೇಷಿಯೋ PS. ಪ್ರೈಸ್ ಅಂತ ಹೇಳಿದ್ರೆ LTP ಅಂದ್ರೆ ಮಾರ್ಕೆಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್. ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂದ್ರೂ ಒಂದೇ, LTP ಅಂದ್ರೂ ಒಂದೇ. ಆನ್ಯುವಲ್ ನೆಟ್ ಸೇಲ್ ಪರ್ ಶೇರ್ ಆರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡಿವೈಡೆಡ್ ಬೈ ಆನ್ಯುವಲ್ ನೆಟ್ ಸೇಲ್ಸ್. ಹೌದಾ? ಓಕೆ. For example, a company with annual net sales of 1 crore, outstanding shares of 10 lakh, and current market price of rupees 40. PS ratio will be annual net sales per share is equal to 1 crore divided by 10 lakhs. ಯಾಕೆ ಇಲ್ಲೇನಾಯ್ತು? ನೆಟ್ ಸೇಲ್ಸ್ ಬಂತು. ನೆಟ್ ಸೇಲ್ಸ್ ಬಂತು, ಹೌದಾ? ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಎಷ್ಟಿದೆ? 10 ಲ್ಯಾಕ್ ಇದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ? ಎಕ್ಸಾಕ್ಟ್ಲಿ. ಸೊ ಅಲ್ಲಿಗೇನಾಯ್ತು? LTP 40 ರೂಪಾಯಿ ಬೈ ಎಷ್ಟಾಯ್ತು ಸೇಲ್ಸ್? 1 ಲಕ್ಷ 1 ಲಕ್ಷ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇದೆ ಅಂದ್ರೆ 1 ಕೋಟಿ ಆದಾಯ ಆಯ್ತು ಅಂತ ಹೇಳಿದ್ರೆ ವ್ಯಾಲ್ಯೂ ಏನು ಬಂತು ನನಗೆ? ಈ 1 ಕೋಟಿ ಡಿವೈಡೆಡ್ ಬೈ 10 ಲಕ್ಷ ಮಾಡ್ಬೇಕು ತಾನೆ? ಅಂದ್ರೆ ಆನ್ಸರ್ ಬಂತು ನನಗೆ 10 ರೂಪಾಯಿ ಒಂದು ಬಂತು ತಾನೆ ಶೇರು. ಒಂದು ಶೇರಿನ ದುಡಿಮೆ 10 ರೂಪಾಯಿ ರೀ. 1 ಕೋಟಿ ರೂಪಾಯಿ ದುಡಿಮೆನ 10 ಲಕ್ಷ ರೂಪಾಯಿದಲ್ಲಿ ಡಿವೈಡ್ ಮಾಡ್ರಿ. ಹ್ಮ್. ಮತ್ತೆ ಅದನ್ನೇ ಹೇಳ್ತಿರೋದು ನಾನು. 40 ರೂಪಾಯಿ ಡಿವೈಡೆಡ್ ಬೈ 10 ರೂಪಾಯಿ. 10 ರೂಪಾಯಿ ಎಲ್ಲಿಂದ ಬಂತಿದ್ದು? ಆನ್ಯುವಲ್ ಸೇಲ್ಸ್ ಪರ್ ಶೇರ್ ಅದು.
ಹೌದಾ? ಅಲ್ಲಿಗೆ 40 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು 4. ಓಕೆ. All else held constant, a company with lower PS ratio negative to its peers indicate that the stock is relatively undervalued. However, the company future potential, its profits potential, and the level of financial and other risk can result market assigning the premium or discount compared to its peer. A drop in the revenue growth rate will be high risk for these stocks. All multiples, the PS ratio should be used among with other data and compared with the similar companies in the industry making investment decisions. ಇದನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಕಂಪನಿ ನೆಗೆಟಿವ್ ಅಲ್ಲಿ ಪ್ರಾಫಿಟ್ಸ್ ನ ಜನರೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅರ್ನಿಂಗ್ ಪರ್ ಶೇರ್ ಅಥವಾ ಪಿ ರೇಷಿಯೋಗಿಂತ ನಾವಿಲ್ಲಿ PSR ನ ಯೂಸ್ ಮಾಡ್ತೀವಿ. ಪ್ರೈಸ್ ಟು ಸೇಲ್ಸ್ ರೇಷಿಯೋ. ಎಕ್ಸಾಕ್ಟ್ಲಿ. ಓಕೆ, ಇನ್ನು ನೆಕ್ಸ್ಟ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷಿಯೋ ಏನಾಗಾದ್ರೆ